ಎಲ್ರಿಗೂ ನಮಸ್ಕಾರ. ಅರುಣ್ ಅಡ್ಡ 9ನೇ ಬ್ರಾಂಚ್, 3ನೇ ಬ್ರಾಂಚಿಂದ ಜೊತೆಗಿದ್ದೀವಿ. ಇವತ್ತು 9ನೇ ಬ್ರಾಂಚ್. 9 ಯಾವಾಗಲೂ ಅದೃಷ್ಟ ಸಂಖ್ಯೆ. ಎಲ್ಲ ಕಲಾವಿದರು ಅಡ್ವಾನ್ಸ್ ತಗೊಳ್ಳೋ ನಂಬರ್ ಕೂಡ 9. ಸಿನಿಮಾ ಕಲಾವಿದರು ಕಾರ್ ರಿಜಿಸ್ಟ್ರೇಷನ್ ಮಾಡೋ ನಂಬರ್ ಕೂಡ 9. ನನ್ನ ಬ್ರದರ್, ನನ್ನ ಸ್ನೇಹಿತ, ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗ್ತಾ ಇಲ್ಲ, ಊರಲ್ಲಿದ್ದೆ, ಸಿನಿಮಾ ಕೆಲಸಗಳು ಅಷ್ಟೇ ನೋಡ್ತಾ ಇದ್ದೆ. ಓನ್ಲಿ ಬಿಕಾಸ್ ಆಫ್ ಅರುಣ್ ಆ್ಯಂಡ್ ಅಶ್ವಿನಿ. ನಿಮಗೋಸ್ಕರ ಬಂದೆ. ನನ್ನ ಸ್ನೇಹಿತ ಬ್ರದರ್ ಅರುಣ್ಗೆ ಸಕ್ಸಸ್ ಬರಬೇಕು. ಆತ 100 ಜನ ಕಾರ್ಮಿಕರು ಕೆಲಸ ಕೊಟ್ಟಿದ್ದಾರೆ. ಅರುಣ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಒಂದು ಮಾತು ಹೇಳ್ತೀನಿ, ಒಳ್ಳೆ ಫ್ಯಾಬ್ರಿಕ್, ಒಳ್ಳೆ ಗುಣಮಟ್ಟದ ಬಟ್ಟೆ. ಅವ್ರಿಗೋಸ್ಕರ ನಾನು ಊರಿಂದ ಕೊಳ್ಳೇಗಾಲದಿಂದ ಬಂದೆ. ಓನ್ಲಿ ಬಿಕಾಸ್ ಆಫ್ ಅರುಣ್. ನನ್ನ ಸ್ನೇಹಿತ, ನನ್ನ ಬ್ರದರ್ಗಿಂತಲೂ ಹೆಚ್ಚು. ನಾನು ಸದ್ಯಕ್ಕೆ ಎಲ್ಲದಿಂದ ಬ್ರೇಕ್ ತೊಗೊಂಡಿದ್ದೆ. ನನ್ನ ಸಿನಿಮಾ ಕೆಲಸಗಳೇನಿದೆ ಅದಷ್ಟು ಮುಗಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ದಯಮಾಡಿ ಇಂಡಿವಿಜುವಲಿ ನಾನು ಏನೇ ಕೇಳೋಕ್ಕೂ ಮುಂಚೆ ಒಂದು ವರ್ಡ್ ಹೇಳ್ತೀನಿ. ಈ ಕಾರ್ಯಕ್ರಮ ಇದ್ರ ಕುರಿತಾಗಿ ಮಾತ್ರ ಪ್ರಶ್ನೆ ಇರಲಿ. ಯಾಕೆಂದರೆ ಈತ ಬಹಳ ಕಷ್ಟಪಟ್ಟು 100 ಜನ, ಒಂದು ಬ್ರಾಂಚ್ ಔಟ್ಲೆಟ್ ಓಪನ್ ಆದರೆ ಫ್ಯಾಬ್ರಿಕ್ ರೆಡಿ ಮಾಡೋದ್ರಿಂದ ಹಿಡಿದು ಸ್ಟಿಚಿಂಗ್ ತನಕ ಹಿಡಿದು ಇಲ್ಲಿ ಕೆಲಸ ಕೊಡೋ 100 ಜನಕ್ಕೆ ಜೊತೆ ಕಡಿಮೆ ಬೆಲೆಯಲ್ಲಿ ಬಟ್ಟೆ ಕೊಡ್ತಾ ಇದ್ದಾರೆ, ಗುಣಮಟ್ಟದ್ದು. ಭಾಳಷ್ಟು ಜನ ಅದನ್ನ ಟ್ರಾಲ್ ಮಾಡ್ತಾ ಇದ್ದಾರೆ, ಅದೆಲ್ಲ ನೋಡಿದೆ. ಒಂದು ಮಾತು ಹೇಳ್ತೀನಿ ಕೇಳಿ, ಈತ ಕೂಡ ಇಂಜೆಕ್ಷನ್ ತರ್ತಾ ಇದ್ದಾರೆ ಈಗ 1 or 2 ಡೇಲಿ. ದಯಮಾಡಿ 100 ಕೆಲಸ ಕೊಡೋದು ಒಬ್ರಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನು ಅರುಣ್ ಮಾಡ್ತಾ ಇದ್ದಾರೆ. ಆದರೆ ಸಾಧ್ಯವಾದ ದೂರದಿಂದ ಪ್ರೋತ್ಸಾಹಿಸಿ. ಜಲಸ್ ಆಗಲಿ, ಕಾಲೆಳೆದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ತನಕ ನನಗೆ ಬಂದಿರೋ ಮಾಹಿತಿ ಟೋಟಲ್ 1000 ಜನಕ್ಕೆ ಕೆಲಸ ಕೊಟ್ಟಿರೋದು, ಅದು 25-26 ವರ್ಷದ ಹುಡುಗ. ನಾವೆಲ್ಲ, ನಮಗೆಲ್ಲ ಇನ್ಸ್ಪಿರೇಷನ್ ಅರುಣ್ ಅವರು. ನಂಗೆ ಅರುಣ್ ಬಗ್ಗೆ ಹೆಮ್ಮೆ ಇದೆ. ಅದೊಂದೇ ಕಾರಣಕ್ಕೆ ಊರಿಂದ ಬಂದಿದ್ದು, ಓನ್ಲಿ ಬಿಕಾಸ್ ಆಫ್ ಅರುಣ್.